ನಮಸ್ಕಾರ ಸ್ನೇಹಿತರೆ, ಎಕ್ಸಾಮೋಟೆಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯ ಸಮಯದಲ್ಲಿ ಮೋಟಿವೇಶನ್ ಅನ್ನೋದು ತುಂಬ ಮುಖ್ಯ ಅಥವಾ ಮೋಟಿವೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಕೆಲವಷ್ಟು ವಿದ್ಯಾರ್ಥಿಗಳು ಸೆಲ್ಫ್ ಮೋಟಿವೇಟೆಡ್ ಆಗಿರ್ತಾರೆ, ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಅದನ್ನು ಹೊರಗಿನಿಂದ ಕೊಡಬೇಕಾಗುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ನಾನು ಇವತ್ತು ಈ ವಿಡಿಯೋನ ತಂದಿದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಪ್ರಕಾರ ಇತ್ತೀಚಿನ ದಿನದಲ್ಲೇ ಒಂದು RRB JE CN04-2026 ನೋಟಿಫಿಕೇಷನ್ ಹೊರಬಂದಿದೆ. ಅದರಲ್ಲಿ ಸುಮಾರು 3993 ವೇಕೆನ್ಸಿಗಳಿದ್ದಾವೆ. ಸೊ ಅಂಥ ಒಂದು ಅವಕಾಶವನ್ನು ನೀವು ಇಲ್ಲಿ ಸದುಪಯೋಗ ಪಡ್ಕೊಳ್ಬೇಕು. ಈ ತಯಾರಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಮತ್ತು ಮೋಟಿವೇಟೆಡ್ ಆಗಿರಬೇಕು ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋದಲ್ಲಿ ರೈಲ್ವೆ ಜೂನಿಯರ್ ಇಂಜಿನಿಯರ್ ಅಥವಾ ಕಿರಿಯ ಅಭಿಯಂತರರ ಒಂದು ಸ್ಯಾಲ್ರಿ ಸ್ಲಿಪ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಆ ಇಂಜಿನಿಯರಿಗೆ ಸ್ಯಾಲ್ರಿಯಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಯಾವ್ಯಾವ ಅಲವೆನ್ಸ್ ಸಿಗುತ್ತೆ, ಯಾವ್ಯಾವ ಭತ್ಯೆಗಳು ಸಿಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ಡಿವಿಷನ್ನ SWR ಝೋನ್ನ ಒಬ್ಬ ಜೂನಿಯರ್ ಇಂಜಿನಿಯರ್ನ ಸ್ಯಾಲ್ರಿ ಸ್ಲಿಪ್. ಈ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಏನಿದೆ ನೋಡಿ, ಅವರ ವೈಯಕ್ತಿಕ ಡಾಟಾನ ಬಿಟ್ಟು ನಾವು ನೆಕ್ಸ್ಟ್ ನೋಡೋದಾದರೆ ಅವರಿಗೆ ಸಿಗ್ತಾ ಇರುವಂಥ ಗ್ರಾಸ್ ಸ್ಯಾಲ್ರಿ ಮತ್ತು ಅವರ ಡಿಡಕ್ಷನ್ಗಳು. ಈ ಸ್ಯಾಲ್ರಿ ಡೀಟೇಲ್ಸಲ್ಲಿ ಮೊದಲಿಗೆ ನಾವು ಅರ್ನಿಂಗ್ಸ್ ಅಥವಾ ಅವ್ರಿಗೆ ಸಿಗ್ತಾ ಇರುವಂಥ ಒಂದಿಷ್ಟು ಅಲವೆನ್ಸಸ್ ಅಥವಾ ಬೇಸಿಕ್ ಪೇಗಳನ್ನ ನೋಡ್ಕೊತ ಹೋಗೋಣ. ಬೇಸಿಕ್ ಪೇ ನೋಡೋದಾದರೆ ಇವರಿಗೆ 38,700 ರೂಪಾಯಿ ಬೇಸಿಕ್ ಪೇ ಬಂದಿದೆ. ಈ ಬೇಸಿಕ್ ಪೇಯನ್ನು ಬಿಟ್ಟು ನೆಕ್ಸ್ಟು ಒಂದಿಷ್ಟು ಭತ್ಯೆಗಳನ್ನ ಕೊಡ್ತಾ ಇದ್ದಾರೆ. ಆ ಭತ್ಯೆಯಲ್ಲಿ ಮೊದಲನೇದಾಗಿ ಡಿಯರೆನ್ಸ್ ಅಲವೆನ್ಸ್ ಅಥವಾ ತುಟ್ಟಿ ಭತ್ಯೆ. ತುಟ್ಟಿ ಭತ್ಯೆ ಈ ಒಂದು ಮಂತಲ್ಲಿ, ಅಂದರೆ ನಾವು ಈಗ ನೋಡ್ತಾ ಇರೋದು ಈ ಸ್ಯಾಲ್ರಿ ಸ್ಲಿಪ್ಪು ಜುಲೈ 2025. ಸೊ ಈ ತಿಂಗಳದ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಆ ಟೈಮಲ್ಲಿ ಅವರಿಗೆ 55% ತುಟ್ಟಿ ಭತ್ಯೆ ಬರ್ತಿತ್ತು, 55% ಆಫ್ ಬೇಸಿಕ್ ಪೇ. ಸೊ ಅವರಿಗೆ 21,285 ರೂಪಾಯಿ ತುಟ್ಟಿ ಭತ್ಯೆ ಬರ್ತಿತ್ತು. ನೆಕ್ಸ್ಟ್ ಅಲವೆನ್ಸ್ ನೋಡೋದಾದರೆ ಬಾಡಿಗೆ ಭತ್ಯೆ ಅಥವಾ ಹೌಸ್ ರೆಂಟ್ ಅಲವೆನ್ಸ್. ಇದು ಬೇರೆ ಬೇರೆ ನಗರಗಳಿಗೆ ತಕ್ಕಂತೆ ಇದನ್ನು ವಿಂಗಡಿಸಲಾಗಿದೆ. ಅದರಲ್ಲಿ XYZ ಅಂತ ಕ್ಯಾಟಗರೀಸ್ ಬರ್ತವೆ. ಎಕ್ಸ್ ಕ್ಯಾಟಗರಿಯಲ್ಲಿ ಮೆಟ್ರೋ ಸಿಟೀಸ್ ಆದ ಬೆಂಗಳೂರು, ಮುಂಬೈ, ಕಲ್ಕತ್ತಾ, ಡೆಲ್ಲಿ ಈ ಥರ ಅಂಥ ನಗರಗಳಲ್ಲಿ ವಾಸಿಸುತ್ತಿರುವ ಎಂಪ್ಲಾಯ್ಗಳಿಗೆ 30% ಆಫ್ ಬೇಸಿಕ್ ಪೇ ಹೌಸ್ ರೆಂಟ್ ಸಿಗುತ್ತೆ. ನೆಕ್ಸ್ಟ್ Y ಕ್ಯಾಟಗರಿಯಲ್ಲಿ 20%, ಅಂದರೆ ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ಥರ ಸಣ್ಣ ನಗರಗಳ ವಾಸಿಯಾಗಿರುವಂಥ ಎಂಪ್ಲಾಯ್ಗಳಿಗೆ 20% ಆಫ್ ಬೇಸಿಕ್ ಪೇ ಹೌಸ್ ರೆಂಟ್ ಸಿಗುತ್ತೆ. ನೆಕ್ಸ್ಟ್ Z ಕ್ಯಾಟಗರಿಯಲ್ಲಿ 10%, ಇವು ಹಳ್ಳಿಗಳಲ್ಲಿ ಇರುವಂಥ ಒಂದಿಷ್ಟು ಎಂಪ್ಲಾಯ್ಗಳಿಗೆ 10% ಆಫ್ ಬೇಸಿಕ್ ಪೇ ಹೌಸ್ ರೆಂಟ್ ಸಿಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್ಸು ಇದು JE ಅನ್ನೋದು ಲೆವೆಲ್ 6ಅಲ್ಲಿ ಬರುತ್ತೆ. ಲೆವೆಲ್ 6ಅಲ್ಲಿ ಟ್ರಾನ್ಸ್ಪೋರ್ಟ್ ಅಲವೆನ್ಸನ್ನ ಫಿಕ್ಸ್ ಮಾಡಿದ್ದಾರೆ. ಈ ಫಿಕ್ಸ್ ಮಾಡಿದ ಅಮೌಂಟು 2,790 ರೂಪಾಯಿ. ಓಕೆ, ನೆಕ್ಸ್ಟ್ ಇದು ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಡಿಪೆಂಡ್ಸ್ ಪ್ಯೂರ್ಲಿ ಅಪಾನ್ ದ ಪೇ ಲೆವೆಲ್ ಆ್ಯಂಡ್ ಪೊಸಿಷನ್ ಆಫ್ ದ ಪೋಸ್ಟಿಂಗ್ ಲೊಕೇಶನ್. ಅಂದರೆ ಆ ಎಂಪ್ಲಾಯಿನ ಎಲ್ಲಿ ಪೋಸ್ಟ್ ಮಾಡಿದಾರಲ್ಲ ಆ ಊರಿನ ಮೇಲೆ ಈ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ನೈಟ್ ಡ್ಯೂಟಿ ಅಲವೆನ್ಸ್ ನಾವು ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆ ಒಳಗಡೆ ನಾವು ಎಂಪ್ಲಾಯಿ ಏನಾದರೂ ಕೆಲಸ ಮಾಡಿದರೆ ಅವನಿಗೆ ಒಂದು ಫಾರ್ಮುಲಾ ಮೇಲೆ ಅವನಿಗೆ ದಿನಕ್ಕೆ, ಅಂದರೆ ರಾತ್ರಿಗೆ 8 ತಾಸು ಕೆಲಸ ಮಾಡಿದರೆ ಅವನಿಗೆ 291 ರೂಪಾಯಿ ಅಂತೆ ಸ್ಯಾಲ್ರಿ, ಅಂದರೆ ನೈಟ್ ಡ್ಯೂಟಿ ಅಲವೆನ್ಸ್ ಬರುತ್ತೆ. ಸೊ ಅದರ ಪ್ರಕಾರ ಅವನು ಎಷ್ಟು ದಿನ ಮಾಡ್ತಾನಲ್ಲ ಅದ್ರ ಮೇಲೆ ನೈಟ್ ಡ್ಯೂಟಿ ಅಲವೆನ್ಸ್ ಸಿಗುತ್ತೆ ಅವನಿಗೆ. ನೆಕ್ಸ್ಟ್ ನೋಡೋದಾದರೆ ಟ್ರಾವೆಲಿಂಗ್ ಅಲವೆನ್ಸಸ್. ಈ ಟ್ರಾವೆಲಿಂಗ್ ಅಲವೆನ್ಸಸ್ ಯಾರು ಕೊಡ್ತಾರಪ್ಪ ಅಂದರೆ ಹೆಡ್ ಕ್ವಾರ್ಟರಿಂದ 8 ಕಿಲೋಮೀಟರ್ ಹೊರಗಡೆ ಇರುವಂಥ ಎಂಪ್ಲಾಯಿಗೆ
ಅವನು ಏನಾದರೂ ಮೋರ್ ದೆನ್ 12 ಅವರ್ಸ್ ಕೆಲಸ ಮಾಡಿದರೆ ಅವನಿಗೆ ಫಾರ್ ಅ ಜೆ ಇ ಲೆವೆಲ್ 6 ಜೆ ಇ ಅವನಿಗೆ 1000 ರೂಪೀಸ್ ಪರ್ ಡೇ ಸಿಗುತ್ತೆ ಟ್ರಾವೆಲಿಂಗ್ ಅಲವೆನ್ಸು. So in track machine, these employees work for a 21 days roster, 21 plus 7, that is 28 days roster. 21 days ಏನಿದೆಯಲ್ಲ ಆ ಡ್ಯೂಟಿಗೆ ಪರ್ ಡೇ 1000 ರೂಪೀಸ್ ಅಮೌಂಟ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಡ್ರೆಸ್ ಅಲವೆನ್ಸ್ ಏನಿದೆಯಲ್ಲ ಇದು ವರ್ಷಕ್ಕೆ ಒಂದು ಸಲ ಕೊಡ್ತಾರೆ, ಅದು ಫಿಕ್ಸ್ಡ್ ಅಮೌಂಟ್ ಆಗಿರುತ್ತೆ 6250 ರೂಪಾಯಿ. ಇವನ್ ಬಿಟ್ಟು ಇನ್ನೂ ಒಂದಿಷ್ಟು ಅಲವೆನ್ಸಸ್ ನಾನು ನೋಡೋದಾದರೆ ಅದರಲ್ಲಿ ಮುಖ್ಯವಾಗಿ ಬರೋದು ಚೈಲ್ಡ್ ಎಜುಕೇಷನ್ ಅಲವೆನ್ಸಸ್. ಈ ಅಮೌಂಟ್ ಹೇಗೆ ಸೆಟ್ ಮಾಡ್ತಾರಪ್ಪ ಅಂದರೆ ಪರ್ ಮಂತ್ 2812 ರೂಪಾಯಿ 50 ಪೈಸದಂಗೆ ಒಂದು ವರ್ಷಕ್ಕೆ 33,750 ರೂಪಾಯಿ ಫಾರ್ ಲೆವೆಲ್ 6 ಎಂಪ್ಲಾಯಿಗೆ ಈ ಅಮೌಂಟನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಫಾರ್ ಚೈಲ್ಡ್ ಎಜುಕೇಷನ್ ಅಲವೆನ್ಸಸ್ 33,750 ರೂಪಾಯಿ ಒಂದು ವರ್ಷಕ್ಕೆ ಸಿಗುತ್ತೆ. ಸೊ ಹಾಗೇ 2 ಮಕ್ಕಳಿಗೆ ಇವರು ಆ ಚೈಲ್ಡ್ ಎಜುಕೇಷನ್ ಅಲವೆನ್ಸ್ನ ಕ್ಲೇಮ್ ಮಾಡ್ಬೋದು. ಹಾಗೆ ಹಾಸ್ಟೆಲ್ ಸಬ್ಸಿಡಿನೂ ಸಿಗುತ್ತೆ ಪರ್ ಚೈಲ್ಡ್ಗೆ ಆಲ್ಮೋಸ್ಟ್ 8,437 ರೂಪಾಯಿ ಪರ್ ಮಂತ್ ಸಿಗ್ತಾಯಿದೆ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಅಲವೆನ್ಸ್ ಅಂದರೆ ನ್ಯಾಷನಲ್ ಹಾಲಿಡೇ ಅಲವೆನ್ಸ್. ಸೊ ನಾವು ಆಗಸ್ಟ್ 15 ಆಗಿರ್ಬೋದು, ಜನವರಿ 26 ಇರ್ಬೋದು, ಹೀಗೆ ವಿವಿಧ ನ್ಯಾಷನಲ್ ಹಾಲಿಡೇ ದಿನದಲ್ಲಿ ಇವರೇನಾದರೂ ಡ್ಯೂಟಿ ಮಾಡ್ತಾ ಇದ್ದರೆ ಅವರಿಗೆ NHA ಸಿಗುತ್ತೆ. ಸೊ ಆ NHAನು ಫಾರ್ ಲೆವೆಲ್ 6 788 ರೂಪಾಯಿ ಪರ್ NH ಡೇನ ಫಿಕ್ಸ್ ಮಾಡಿದ್ದಾರೆ. ಸೊ ಇದನ್ನು ಬಿಟ್ಟು ನಿಮಗೆ ವರ್ಷಕ್ಕೊಂದು ಸಲ ಪ್ರೊಡಕ್ಟಿವಿಟಿ ಲಿಂಕ್ಡ್ ಬೋನಸ್ ಅಂತ ಬೋನಸ್ ಕೊಡ್ತಾರೆ. ಅದೇ ದೀಪಾವಳಿ ಬೋನಸ್ ಅಂತೀವಲ್ಲ ಅದರ ಬೋನಸ್ ಕೊಡ್ತಾರೆ. ಸೊ ದ್ಯಾಟ್ ವಿಲ್ ಬಿ ಅರೌಂಡ್ 3,500 ಈ ಥರ ಇರುತ್ತೆ ಅಮೌಂಟ್. ಇಷ್ಟೊತ್ತಿನ ನಾವು ಅರ್ನಿಂಗ್ಸ್ ನೋಡಿದ್ವಿ. ಫಾರ್ ರೈಲ್ವೆ ಜೆ ಇ ಎಂಪ್ಲಾಯಿಗೆ ಏನೇನು ಡಿಡಕ್ಷನ್ ಬರ್ತಾವಂತನೂ ನಾವು ಈಗ ಒಂದಿಷ್ಟು ನೋಡೋಣ. ಮೊದಲಿಗೆ ಅವ್ರಿಗೆ ರೈಲ್ವೆ ಹಾಸ್ಪಿಟಲ್ ಫೆಸಿಲಿಟಿ ಸಿಗ್ತಾಯಿದೆ. ಸೊ ಅದಕ್ಕಾಗಿ ಒಂದು ಇನ್ಶೂರೆನ್ಸ್ ಅಮೌಂಟು 30 ರೂಪೀಸ್ ಕಟ್ ಮಾಡ್ತಾರೆ. ನೆಕ್ಸ್ಟು ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ, ಆ ನ್ಯೂ ಪೆನ್ಷನ್ ಸ್ಕೀಮ್ಗೆ ಒಂದಿಷ್ಟು ಅಮೌಂಟ್ ಕಟ್ ಮಾಡ್ತಾರೆ. ಸೊ ಇಟ್ ಈಸ್ ಅರೌಂಡ್ 6,000 ರೂಪೀಸ್ ಪರ್ ಮಂತ್ ಕಟ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಪ್ರೊಫೆಷ್ನಲ್ ಟ್ಯಾಕ್ಸ್ ಕರ್ನಾಟಕದಲ್ಲಿರೋರಿಗೆ ಕರ್ನಾಟಕ ಗೌರ್ಮೆಂಟ್ 200 ರೂಪಾಯಿ ಹಾಕ್ತಾಯಿದೆ. ಅದು ಬಿಟ್ಟರೆ ಲಾಸ್ಟಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ 10 ರೂಪಾಯಿ. ಇಫ್ ಎಟ್ ಆಲ್ ದೇ ವಿಲ್ ಕಮ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನಲ್ಲಿ ಅವ್ರದ್ದು ವರ್ಷದ ಎಷ್ಟು ಆಗುತ್ತಲ್ಲ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟು ಬರುತ್ತಲ್ಲ ಅದರ ಪ್ರಕಾರ ಅವ್ರಿಗೆ ಮಂತ್ಲಿ ಕಟ್ ಮಾಡ್ಕೊತ ಹೋಗ್ತಾರೆ. ಓಕೆ, ಸೊ ಇವು ರೈಲ್ವೆ ಜೆ ಇಯ ಅರ್ನಿಂಗ್ಸ್ ಆ್ಯಂಡ್ ಡಿಡಕ್ಷನ್ಸ್. ಓಕೆ, ಇದರಲ್ಲಿ ತಮಗೇನಾದರೂ ಡೌಟ್ಸ್ ಇದ್ದರೆ ತಾವು ನನಗೆ ಡೈರೆಕ್ಟ್ ಕಮೆಂಟ್ ಮಾಡ್ಬೋದು. ನಾನು ಅದರಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು.